ಹಾಯ್ ಹಲೋ ಹೆಂಗಿದ್ದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಮತ್ತೆ ನಮ್ಮ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ಮೊದಲನೇದಾಗಿ ಇಲ್ಲಿ ಈರುಳ್ಳಿನ ತೊಳ್ಕೊತಾ ಇದ್ದೇನೆ. ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಗಲೀಜೆಲ್ಲ ಹೋಗೋವರೆಗೂ ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಮೆಣಸಿನ್ಕಾಯಿ ಇಲ್ಲ ಟೊಮೆಟೊ ಹಣ್ಣು ಈ ರೀತಿ ಎಲ್ಲ ಒಂದು ಬಾಣಲಿಲಿ ಇಟ್ಕೊಂಡು ಎಲ್ಲನೂ ತೊಳ್ಕೊಂಡು ಅವುಗಳನ್ನು ಉದ್ದುದ್ದಗೆ ಹೆಚ್ಕೊಂಡು ಮೆಣಸಿನ್ಕಾಯಿ ಟೊಮೆಟೊ ಈರುಳ್ಳಿ ಎಲ್ಲನೂ ಹಚ್ಕೊಂಡ್ಬಿಟ್ಟು ಅದಾದ ನಂತರ ಒಲೆನ ಹಚ್ಕೊಂಡು ಒಂದು ಬಾಣಲಿನ ಇಟ್ಟು ಸ್ವಲ್ಪ ನಿಮ್ಗೆ ಎಷ್ಟು ಬೇಕು 3-4 ಸ್ಪೂನು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕಾಯೋವರೆಗೂ ಕಾದು ಅದಾದ ನಂತರ ಎಣ್ಣೆಲಿ ಉದ್ದಗೆ ಹೆಚ್ಚಿರೋ ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಆಗೋವರೆಗೂ ಬಾಡಿಸ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿನ ಹಾಕೊಂಡ ತಕ್ಷಣ ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೊಂಡಾದ ನಂತರ ಕಂದು ಬಣ್ಣಕ್ಕೆ ತಿರುಗೋವರೆಗೂ ಈರುಳ್ಳಿನ ಎಣ್ಣೆಲಿ ಫ್ರೈ ಮಾಡ್ತಾನೆ ಇರಬೇಕು. ಅದಾದ ನಂತರ ಮೊಟ್ಟೆನ ಕುದಿಸಿಟ್ಕೊಂಡು ಈ ರೀತಿಯಾಗಿ ಹೆಚ್ಚಿಟ್ಕೊಬೇಕು ಮೊಟ್ಟೆಗಳನ್ನು. ಎಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆಗಳನ್ನು ಹಾಕೋಬೋದು. ಅದಾದ ನಂತರ ಅದಕ್ಕೆ ಟೊಮೆಟೊ ಹಣ್ಣು, ಇವಾಗ ಬಾಣಲಿಗೆ ಈರುಳ್ಳಿ ಹಾಕಿದ ತಕ್ಷಣ ಟೊಮೆಟೊ ಹಣ್ಣನ್ನ ಹಾಕೋಬೇಕು. ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಅದಾದ ನಂತರ ಅದಕ್ಕೆ ಅಚ್ಕಾರದ ಪುಡಿ, ಗರಂ ಮಸಾಲ, ಹಾಗೆ ಧನಿಯಾ ಪೌಡರು, ಅರಿಶಿನ ಪುಡಿ, ಉಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಬಾಡಿಸ್ಕೊಬೇಕು. ರುಚಿಗೆ ಎಷ್ಟು ಬೇಕು ನೀವು ಖಾರ ಯಾವ ಥರ, ನಾವು ಸ್ವಲ್ಪ ನಮ್ಮ ಮನೇಲಿ ಹೆಚ್ಚಿಗೆನೇ ತಿನ್ನೋದು, ಹಾಗಾಗಿ ನಾವು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಧನಿಯಾ ಪೌಡರು ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಎಣ್ಣೆಯಲ್ಲಿ ಸ್ವಲ್ಪ ಅದು ಫ್ರೈ ಆಗೋವರೆಗೂ ಬಿಡಬೇಕು. ಬಿಟ್ಟಾದ ತಕ್ಷಣ ಸ್ವಲ್ಪ ನಮಗೆ ಎಷ್ಟು ಬೇಕೋ ಆ ಪ್ರಮಾಣದಲ್ಲಿ ನೀರು ಹಾಕೊಂಡ ತಕ್ಷಣ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ನಮಗೆ ಅಷ್ಟೇ ಇಷ್ಟ ಅಂತ ನೀರೇನಿಲ್ಲ, ನೀವು ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ನಿಮಗೆ ಆ ರೀತಿ ಹಾಕ್ಕೋಬೋದು. ಸ್ವಲ್ಪ ಬಾಡಿಸ್ಕೋಬೇಕು ನೀರು ಹಾಕಿಬಿಟ್ಟು. ಅದಾದ ನಂತರ ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ, ಈ ಥರ ಎಲ್ಲ ಈ ಥರ ನೀಟಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಎಣ್ಣೆ ಬಿಟ್ಕೊಂಡಾದ ತಕ್ಷಣ ಅದಕ್ಕೆ ನೀವು ಏನು ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಆ ಮೊಟ್ಟೆನ ಹಾಕಬೇಕು. ಮೊಟ್ಟೆನ ಹಾಕಿಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ತಿರುವು ಹಾಕ್ಕೋಬೇಡಿ, ಅದನ್ನು ಒಂದು ಸ್ಪೂನ್ ಸಹಾಯದಿಂದ ತಿರುವು ಹಾಕ್ಕೊಬೇಕು. ಸೊ ಇಷ್ಟು ಮಾಡಿದ್ರೆ ಎಗ್ ಕರಿ ರೆಡಿ ಆಯಿತು. ಬಿಸಿ ಬಿಸಿಯಾಗಿರೋ ಎಗ್ ಕರಿ.